ಹಲೋ ಎವ್ರಿವನ್. ನಾವು ಈ ಒಂದು ವಿಡಿಯೋದಲ್ಲಿ NTA ಕಡೆಯಿಂದ ಬಂದಿರತಕ್ಕಂಥ ಅಫಿಷಿಯಲ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ನೀಟ್ 2026ಗೆ ಅಪ್ಲೈ ಮಾಡಲಿಕ್ಕೋಸ್ಕರ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇವಾಗ ಸ್ಟಾರ್ಟ್ ಆಗಿದೆ. ಆ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾವಾಗ ಎಂಡ್ ಡೇಟ್ ಆಗಿರ್ಬೋದು, ಲಾಸ್ಟ್ ಡೇಟ್ ಯಾವಾಗ ಐತೆ ಮತ್ತೆಲ್ಲ ಇನ್ಫಾರ್ಮೇಷನ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಒಂದು ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ಆ ಒಂದು ಇನ್ಫಾರ್ಮೇಷನ್ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಅಲ್ಲಿ ನೋಡಿ, ಫೆಬ್ರವರಿ 8 ಅಂದರೆ ಇವತ್ತಿಂದ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಅಪ್ ಟು 8 ಮಾರ್ಚ್ 2026 ಅಂದರೆ ನಿಮಗೆ 1 ಮಂತ್ ಟೈಮನ್ನು ಅವ್ರು ಕೊಡ್ತಿದ್ದಾರೆ. 1 ಮಂತ್ ಟೈಮ್ ಕೊಟ್ಟಿರೋದ್ರಿಂದ ನೀವು ಫಸ್ಟು ಇವಾಗಲೇ ಅಪ್ಲೈ ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಟೈಮ್ ಅಂದರೆ ಇವಾಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ರಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ನೀವೆಲ್ಲ ಒಂದೇ ಸತಿ ಅಪ್ಲೈ ಮಾಡಬೇಕಾದ್ರೇ ಕ್ಲೀನಾಗಿ ಎಲ್ಲ ಡಾಕ್ಯುಮೆಂಟ್ಸ್ನು ತಗೊಂಡೋಗಿ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿ. ಯಾವುದೇ ರೀತಿ ಸಮಸ್ಯೆನ ತಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಫುಲ್ ಕೇರ್ಫುಲ್ಲಾಗಿ ಇವಾಗ ಏನಾದ್ರು ಡೀಟೇಲ್ಸ್ಗಳಾಗಿರ್ಬೋದು ಕಂಪ್ಲೀಟಾಗಿ ನೋಡಿಬಿಟ್ಟು ಕರೆಕ್ಟಾಗಿ ಕೊಡ್ತಾ ಹೋಗ್ರಿ. ಏನಾದ್ರು ಡೌಟ್ ಇತ್ತಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿಗೆ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೊಟ್ಟಿದ್ದಾರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಜನರಲ್ ಕ್ಯಾಂಡಿಡೇಟ್ಸ್ಗೆ 1700 ರೂಪೀಸ್ ಫೀಸ್ ಇರುತ್ತೆ. ಮತ್ತು ಅದೇ OBC NCL ಈ ರೀತಿ ಇದ್ದರೆ 1600 ಫೀಸನ್ನು ಇದು ಮಾಡಿದ್ದಾರೆ. ನೆಕ್ಸ್ಟ್ SC ST PWD ಈ ರೀತಿ ಥರ್ಡ್ ಜೆಂಡರ್ ಇದ್ದರೆ 1000 ರೂಪೀಸನ್ನು ಫೀಸನ್ನು ಪೇ ಮಾಡಬೇಕಾಗುತ್ತೆ, ಎಕ್ಸಾಮ್ ಫೀಸು. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಮತ್ತು ಅಕಸ್ಮಾತ್ ಏನಾದ್ರು ಔಟ್ಸೈಡ್ ಇಂಡಿಯಾ ಇದ್ದರೆ ಅವರು 9500 ರೂಪೀಸನ್ನು ಪೇ ಮಾಡಬೇಕು ಎಕ್ಸಾಮ್ ಫೀಸಾಗಿ. ಇದಿಷ್ಟು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಮತ್ತು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ನೆನಪಲ್ಲಿ ಇಟ್ಕೊಳ್ರಿ, ಮಾರ್ಚ್ 8 ಅಂದರೆ 1 ಮಂತ್ ಟೈಮ್ ಇದೆ ನಿಮಗೆ ಇಲ್ಲಿಂದ ಅಪ್ಲೈ ಮಾಡೋಕ್ಕೋಸ್ಕರ. ಮತ್ತು ಇಲ್ಲಿ ಸಾಕಷ್ಟು ಅನೌನ್ಸ್ಮೆಂಟ್ಗಳನ್ನ ವೆಬ್ಸೈಟಲ್ಲಿ ಮಾಡ್ತಾ ಇರ್ತಾರೆ. ನಾನು ಕಂಪ್ಲೀಟಾಗಿ ಪ್ರತಿ ವೀಡಿಯೋ ಈಗ ಏನಾರು ಅನೌನ್ಸ್ಮೆಂಟ್ ಮಾಡಿದ್ರಂದರೆ ನಾನು ಅದನ್ನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಅಪ್ಡೇಟ್ಸ್ನ ತಿಳಿಸ್ತಾ ಹೋಗ್ತೀನಿ. ಆ ಕಾರಣಕ್ಕೋಸ್ಕರ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವತ್ತು ಎಕ್ಸಾಮ್ ಇರುತ್ತಪ್ಪ ಅಂತಂದರೆ 3rd May 2026. ನಿಮ್ಮ ನೀಟ್ ಸಾಕಷ್ಟು ಜನ ಲಾಂಗ್ ಟರ್ಮ್ ತಗೊಂಡಿರ್ತಾರೆ ಮತ್ತು ನೀಟಿಗೆ ಅಂತ ಪ್ರಿಪೇರ್ ಆಗ್ತಿರ್ತೀರ. ಆ ಕಾರಣಕ್ಕೋಸ್ಕರ ನಿಮ್ಮ ಏನಿದೆ ಅಂದರೆ ನೀಟಲ್ಲೊಂದು ಮೆಡಿಕಲ್ ಸೀಟನ್ನು ಪಡ್ಕೊಳ್ಬೇಕು, ಡೆಂಟಲ್ ಸೀಟನ್ನು ಪಡ್ಕೋಬೇಕು ಮತ್ತು BAMS ಸೀಟನ್ನು ಪಡ್ಕೋಬೇಕು ಅಂತ ಸಾಕಷ್ಟು ಜನ ನೀವು ಕನಸನ್ನು ಇಟ್ಕೊಂಡಿರ್ತೀರ. ಆ ಕಾರಣಕ್ಕೋಸ್ಕರ ಆ ಕನಸನ್ನು ನನಸು ಮಾಡೋ ದಿವಸ ಯಾವುದಪ್ಪ ಅಂತಂದರೆ May 3rd 2026. ಆ ಕಾರಣಕ್ಕೋಸ್ಕರ ಆ ಒಂದು ದಿನಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ. ಅಲ್ಲಿವರೆಗೂ ಪ್ರಿಪ್ರೇಷನನ್ನು ಮಾಡಿರಿ. ಯಾವುದೇ ಕಾರಣಕ್ಕೂ ಲೆಫ್ಟ್ ಮಾಡಬೇಡ್ರಿ, ನೀವು ಯಾವುದನ್ನು ಬಿಡೋಕೆ ಹೋಗ್ಬೇಡ್ರಿ. ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಿ. ಮತ್ತು KCET ಎಕ್ಸಾಮಿಗೂ ಅಷ್ಟೇ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಅಪ್ಡೇಟ್ಸ್ಗಳನ್ನ ನಾನು ಈ ಒಂದು ವೀಡಿಯೋ ಮಾಡ್ತಾ ಕೊಡ್ತಾ ಹೋಗ್ತೀನಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದ್ರು ಡೌಟ್ಸ್ ಇರ್ತದೆ ಕಮೆಂಟ್ ಮಾಡಿ ಮತ್ತು ವೀಡಿಯೋಗೊಂದು ಲೈಕ್ ಮಾಡಿ. ಓಕೆ, ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.